ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಹರಿ ಮತ್ತು ಚಂದನ ಇಬ್ಬರು ಕೂಡ ಮಹಿ ಅಮ್ಮನ ಅವ್ರ ಮನೆಗೆ ಕರ್ಕೊಂಡು ಬರುವ ಖುಷಿಯಲ್ಲಿ ಇರ್ತಾರೆ. ಇನ್ನು ಈ ಕಡೆ ಮಹಿ ಅಮ್ಮ ಮತ್ತು ಅವಳ ಗಂಡನ ಜೊತೆ ಅವರಿಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅವಳ ಗಂಡ ಹೇಳ್ತಾ ಇರ್ತಾನೆ, ನೋಡು ನೀನು ಏನಾದರೂ ಮಾಡು, ನನಗಂತೂ ಗೊತ್ತಿಲ್ಲ, ನಾನಂತೂ ಇವತ್ತು ಹೋಗ್ತೇನೆ ಇಲ್ಲಿಂದ. ನೀನು ಕೆಲಸ ಮಾಡ್ತೀಯಲ್ಲ ಅದೇ ಮನೇಲಿ 2 ದಿನ ನಿಂತ್ಕೋ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನೋ ಹೇಳ್ತಿದ್ಯಾ ನೀನು, ನಾನು ಆ ಮನೇಲಿ ನಿಂತ್ಕೊಳ್ಳೋದಾ? ಅವರು ಕೆಲಸ ಮುಗಿದಾದ್ಮೇಲೆ 1 ನಿಮಿಷ ಕೂಡ ಅಲ್ಲಿ ನಿಲ್ಲೋಕ್ಕೆ ಬಿಡಲ್ಲ, ಅಂಥದ್ರಲ್ಲಿ 2 ದಿನ ನಾನು ಅಲ್ಲಿ ನಿಂತ್ಕೊಳ್ಳೋದಾ? ಅದೆಲ್ಲ ಆಗೋದಿಲ್ಲ ಕಣಯ್ಯ, ಏನಾದರೂ ಬೇರೆ ಉಪಾಯ ಮಾಡು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ನಾನಂತೂ ಇಲ್ಲಿಂದ ಹೋಗ್ತೇನೆ, ನೀನು ಏನಾದರೂ ಮಾಡ್ಕೊ ಅಂತ ಹೇಳಿ ಅವಳಿಗೆ ಬೈದು ಅಲ್ಲಿಂದ ಹೋಗ್ತಾನೆ. ಆಗ ಅವಳು, ಹೋಗಬೇಡ ಕಣಯ್ಯ, ಇಲ್ಲಿ ನಿಲ್ಲು, ನನ್ನ ಜೊತೆ ನಿಲ್ಲು ನೀನು, ನಾನು ಏನು ಮಾಡಲಿ ಒಬ್ಬಳೆ ಅಂತ ಹೇಳಿ ಅವ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾಳೆ. ಆದರೂ ಅವ್ನು ಕೇಳಲ್ಲ. ಅಲ್ಲಿಂದ ಅವನು ಹೋಗ್ತಾನೆ, ಬ್ಯಾಗೆಲ್ಲ ಹಿಡ್ಕೊಂಡು ಅಲ್ಲಿಂದ ಹೋಗಿ ಹೇಳ್ತಾನೆ, ನೋಡು ಹಣ ಸಿಕ್ಕಿದಾದ್ಮೇಲೆ ನಾನು ನಿನಗೆ ಕಾಲ್ ಮಾಡ್ತೇನೆ, ಅಲ್ಲಿ ತನಕ ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಬೈದು ಹೋಗ್ತಾನೆ. ಅವ್ನು ಹೋಗೋದಕ್ಕೂ ಹರಿ ಮತ್ತು ಚಂದನ ಅವ್ರ ಮನೆಗೆ ಬರೋದಕ್ಕೂ ಕರೆಕ್ಟ್ ಆಗುತ್ತೆ. ಅವಳು ತುಂಬ ಟೆನ್ಷನಲ್ಲಿ ಮಧ್ಯದಲ್ಲೇ ಕೂತ್ಕೊಂಡು ತಲೆ ಮೇಲೆ ಕೈ ಹಿಡ್ಕೊಂಡು ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ ನಾನು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಚಂದನ ಮತ್ತು ಹರಿ ಅಲ್ಲಿಗೆ ಬರ್ತಾರೆ. ಆಗ ಚಂದನ ಹೇಳ್ತಾಳೆ, ಅಮ್ಮ ನೀವು ಮಹಿಯವ್ರ ಅಮ್ಮ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಯಾರು ನೀವು, ಯಾರು ಮಹಿ, ನಂಗೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹೌದು ನೀವು ಮಹಿಯವ್ರ ಅಮ್ಮ, ಅದೇ ಮಯೂರ ಅಂತ ಹೇಳಿಕೊಂಡು ಮಹಿ ಫೋಟೋನ ಫೋನ್ನಲ್ಲಿ ತೋರಿಸ್ತಾಳೆ. ಆದರೆ ಅವಳಿಗೆ ಅವನ ಪರಿಚಯನೇ ಆಗಿರಲ್ಲ, ಏಕೆಂದರೆ ಅವನು ಮಗುವಾಗಿದ್ದಾಗ ಅವಳು ಮಯೂರನ ಬಿಟ್ಟು ಹೋಗಿದ್ಲು, ಹಾಗಾಗಿ ಅವಳಿಗೆ ಅವನ ಪರಿಚಯನೇ ಆಗಿರಲ್ಲ. ಆಗ ಅವಳು ಹೇಳ್ತಾಳೆ, ಯಾರು ನೀವು, ಯಾರು ಇವನು, ನನಗೇನು ಅರ್ಥ ಆಗ್ತಿಲ್ಲ, ಅಲ್ಲ ನೀವ್ಯಾರು ಇಲ್ಲಿ ಬಂದ್ಕೊಂಡು ಅವ್ರು ಗುರ್ತಿದ್ದಾರಾ ಇವ್ರು ಗುರ್ತಿದ್ದಾರಲ್ಲ ಕೇಳ್ತಿದ್ದೀರಲ್ಲ, ಯಾರು ನೀವು, ಏನು ನಿಮ್ಮ ಕತೆ ಅಂತ ಹೇಳ್ಕೊಂಡು ಒಂದೇ ಸಮನೆ ಬೈತಾ ಇರ್ತಾಳೆ. ಆವಾಗ ಹರಿ ಹೇಳ್ತಾನೆ, ಆಯಿತು ನಿಮಗೆ ಮಹಿ ಗೊತ್ತಿಲ್ಲ, ಆದರೆ ನಟರಾಜ ಗೊತ್ತಿರಬೇಕಲ್ವಾ ಅಂತ ಹೇಳ್ತಾನೆ. ಆಗ ಅವಳಿಗೆ ಶಾಕ್ ಆಗುತ್ತೆ. ಇನ್ನು ನಟರಾಜನ ಫೋಟೋ ಹರಿ ತೋರಿಸ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ನಟರಾಜ ಯಾರಂತ ಹೇಳ್ಕೊಂಡು. ಇನ್ನು ಅವ್ರು ಹೇಳ್ತಾರೆ, ಹೌದು ಗೊತ್ತಿದೆ, ಆದರೆ ನೀವ್ಯಾರು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾನು ನಟರಾಜರ ದೊಡ್ಡ ಮಗ, ಅಂದರೆ 2ನೇ ಮಗ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಅದಕ್ಕೆ ಏನು ಮಾಡಬೇಕು ಇವಾಗ ಹೇಳಿ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ನಂಗೊಂದು ಅರ್ಥ ಆಗ್ತಿಲ್ಲ, ನಿಮ್ಮ ಮಗ ತಾನೇ ಮಹಿ, ನನಗೆ ಇತ್ತೀಚೆಗೆ ಗೊತ್ತಾಯಿತು ಮಹಿ ಅಮ್ಮ ಬೇರೆ ನನ್ನ ಅಮ್ಮ ಬೇರೆ ಅಂತ ಹೇಳ್ಕೊಂಡು. ಹಾಗಾಗಿ ಯಾವಾಗ ಅವನಿಗೆ ವಿಚಾರ ಗೊತ್ತಾಯಿತು ಅವ್ರ ಅಮ್ಮ ಇಲ್ಲೇ ಇದ್ದಾರಂತ ಹೇಳ್ಕೊಂಡು, ಆವತ್ತಿಂದ ಅವನು ನಿಮ್ಮ ಬರುವಿಕೆಗೋಸ್ಕರನೇ ಕಾಯ್ತಾ ಇದ್ದಾನೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಆದರೂ ನಂಗೊಂದು ಗೊತ್ತಾಗ್ತಿಲ್ಲ, ನೀವು ಇದೇ ಊರಲ್ಲಿ ಇದ್ಕೊಂಡು ಯಾಕೆ ಅವ್ರನ್ನ ಒಂದು ಸಲ ಕೂಡ ನೋಡ್ಲಿಕ್ಕೆ ಬರಲಿಲ್ಲ ಹೇಳಿ ಅಂತ ಚಂದನ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಕೆಲವೊಂದು ವಿಷಯನೇ ಹಾಗೆ, ವಿಷಯ ಸಣ್ಣದಾಗಿರ್ಬೋದು, ಆದರೆ ಅದರ ಹಿನ್ನೆಲೆ ತುಂಬಾ ದೊಡ್ಡದಾಗಿರ್ತದೆ, ಪರಿಸ್ಥಿತಿಗಳಮ್ಮ, ಪರಿಸ್ಥಿತಿಗಳು ನಮ್ಮನ್ನು ಈ ರೀತಿ ಮಾಡಿರ್ತದೆ ಅಂತ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ನೋಡಿ ಇವಾಗ ಪರಿಸ್ಥಿತಿ ಬದಲಾಗಿದೆ, ನಿಮ್ಮ ಮಗ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ದಯಮಾಡಿ ನಮ್ಮ ಮನೆಗೆ ಬರ್ತೀರಾ ಅಂತ ಹೇಳ್ತಾಳೆ. ಆಗ ಅವ್ರ ಅಮ್ಮನಿಗೆ ಖುಷಿ ಆಗುತ್ತೆ, ಯಾಕಂದರೆ ಅವಳು ಗಂಡ ಹೇಳಿರ್ತಾನೆ 2 ದಿನ ಎಲ್ಲಾದರೂ ಹೋಗಿ ಇರು ಅಂತ ಹೇಳ್ಕೊಂಡು. ಅವಳಿಗೂ ಬೇರೆ ದಾರಿ ಕಾಣಿಸಲ್ಲ, ಆ ಒಂದು ಕಾರಣದಿಂದ ಅವರ ಮನೆ ಹೋಗಲಿಕ್ಕೆ ಒಪ್ಕೊಳ್ತಾಳೆ. ಆದರೆ ಇವ್ರು ಅಂದ್ಕೊಳ್ತಾರೆ ಮಹಿ ಅಮ್ಮ ಬರ್ತಿರೋದು ಮಹಿಗೋಸ್ಕರ ಅಂತ ಹೇಳಿ, ಆದರೆ ಮಹಿ ಅಮ್ಮ ಬರ್ತಿರೋದು ಮಹಿಗೋಸ್ಕರ ಅಲ್ಲ, ಆ ಕಾರಣನೇ ಬೇರೆ ಇರ್ತದೆ, ಅದು ಇವ್ರಿಗೆ ಗೊತ್ತಿರಲ್ಲ. ಇನ್ನು ಮನೆಯಲ್ಲಿ ಕಂಠಿ ಕೂಡ ಬೇಗ ಬಂದಿರ್ತಾನೆ. ಕಂಠಿ ಹೇಳ್ತಾನೆ ಮುತ್ತು ಹತ್ರ, ಅಣ್ಣ ನಂಗೆ ತುಂಬಾ ಖುಷಿ ಆಗ್ತಿದೆ ಅಣ್ಣ, ಮಹಿ ಇನ್ನೂ ಬರಲಿಲ್ಲಲ್ವ, ಅವ್ನು ಬಂದಾಮೇಲೆ ಇದನ್ನು ಸರ್ಪ್ರೈಸ್ ಆಗಿಡಬೇಕು ಅಂತ ಹೇಳ್ಕೊಂಡು ಮಾತಾಡ್ಕೊಳ್ತಿರ್ತಾರೆ. ಆಗ ಅಲ್ಲಿಗೆ ಮಹಿ ಬರ್ತಾನೆ. ಮಹಿ ಬಂದ ಕೂಡಲೇ ಮಹಿ ಹೇಳ್ತಾನೆ, ಏನು ಇಬ್ಬರು ಮಾತಾಡ್ತಿದ್ದೀರಲ್ವಾ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ನೋಡು ಮಹಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ನಾನು ನಿಂಗೋಸ್ಕರ ತಿಂಡಿ ಮಾಡಿರ್ತೇನೆ ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆಗಿರ್ತದೆ. ಕಂಠಿ ಮತ್ತು ಮುತ್ತು ಇಬ್ಬರು ಕೂಡ
ಹರಿ ಮತ್ತು ಚಂದನನ ದಾರಿಯೇ ಕಾಯ್ತಾ ಇರ್ತಾರೆ. ಯಾಕಂದರೆ ಮಹಿ ಅಮ್ಮನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಕೊಂಡು ಇಬ್ಬರು ಕಾಯ್ತಾ ಇರ್ತಾರೆ. ಆವಾಗ ಮಹಿ ಹೇಳ್ತಾನೆ, ಯಾಕೆ ಇವತ್ತು ಇಬ್ಬರು ಕೂತ್ಕೊಳ್ತಾ ಇಲ್ಲ, ಆಚೆ ನೋಡ್ತಾ ಇದ್ದಾರೆ, ಯಾರೋ ಬರ್ತಾರೆ ಅನ್ನೋ ಥರ ವೇಟ್ ಮಾಡ್ತಿದ್ದೀರಲ್ಲ, ಯಾರು ಬರ್ತಾರೆ ಮನೆಗೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾರೆ, ಒಂದು ಸ್ಪೆಷಲ್ ವ್ಯಕ್ತಿ ಬರ್ತಾರೆ, ನಿಮಗೆ ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಹೌದು, ನೀನೀಗ ಸುಮ್ಮನೆ ನಾವು ಹೇಳ್ದಾಗ ಕೇಳಬೇಕು ಅಷ್ಟೇ, ಸುಮ್ಮನೆ ನಿಲ್ಲು, ನಿನಗೋಸ್ಕರ ಸ್ಪೆಷಲ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಹೌದು ಹೌದು ಮಹಿ ಅಂತ ಹೇಳ್ತಾನೆ. ಇನ್ನು ನಟರಾಜ ಕೂಡ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಲ್ಲ ಅಣ್ಣ, ಅವ್ರು ಬಂದ ಕೂಡಲೇ ಈ ವಯ್ಯ ಯಾವ ರೀತಿ ಮಾಡ್ಬೋದು, ಏನಾದರೂ ಹೇಳ್ತಾನಾ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನೋಡೋಣ ಕಂಠಿ ಅಪ್ಪ ಯಾವ ರೀತಿ ವರ್ತಿಸ್ತಾರಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆಗೆ ಹರಿಚಂದನ ಇಬ್ಬರು ಬರ್ತಾರೆ. ಅವ್ರ ಜೊತೆ ಮಹಿ ಅಮ್ಮ ಕೂಡ ಬರ್ತಾರೆ. ಮಹಿ ಅಮ್ಮ ನೋಡಿ ಮಹಿಗೆ ತುಂಬಾ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಆಗ ಮುತ್ತು ಹೇಳ್ತಾನೆ, ನೋಡು ಮಹಿ, ಇವರೇ ನಿಮ್ಮ ಅಮ್ಮ ಅಂತ ಹೇಳ್ತಾನೆ. ಇನ್ನು ಓಡಿ ಬಂದು ಹಗ್ ಮಾಡ್ಕೊಳ್ತಾನೆ. ಹಗ್ ಮಾಡಿ ತುಂಬಾ ಖುಷಿ ಪಡ್ತಾನೆ. ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಅಷ್ಟರಲ್ಲಿ ನಟರಾಜ ಬರ್ತಾನೆ. ನಟರಾಜ ಬಂದೊಂದು ಮಹಿ ಅಮ್ಮ ನೋಡಿ ತುಂಬಾ ಸಿಟ್ಟು ಮಾಡಿಕೊಂಡು ಕೈಯಲ್ಲಿದ್ದ ನೀರಿನ ಚೊಂಬನ ತೆಗೆದು ಬಿಸಾಡಿ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ಕೊಂಡು ಬೈತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಮಹಿ ಅಮ್ಮನಿಗೂ ತುಂಬಾ ಹೆದರಿಕೆ ಆಗುತ್ತೆ. ಇನ್ನು ಮುಂದೇನಾಗುತ್ತೆ ನೋಡೋಣ. ಮಹಿ ಅಮ್ಮನ ನಿಜವಾದ ಮುಖವಾಡ ಬಯಲಾಗುತ್ತಾ, ನಟರಾಜ ಎಲ್ಲ ಸತ್ಯ ಹೇಳ್ತಾನ, ಪ್ರತಿಯೊಂದರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.